ಮೋದಿ ಮಾಡ್ತಾ ಇರೋ ಭಾಷಣಗಳು 4 ದಿನದಿಂದ ಸಿಕ್ಕಾಪಟ್ಟೆ ಕಾವಿರ್ತಾ ಇದೆಯಂತಪ್ಪ. ಕಾಂಗ್ರೆಸ್ ಪ್ರಣಾಳಿಕೆ ನೆಪ ಮಾಡ್ಕೊಂಡು ವಿಪಕ್ಷದ ಮೇಲೆ ಮೋದಿ ಹಿಡ್ಕೊಂಡು ಬಾರಿಸ್ತಾ ಕೂತಿದ್ದಾರೆ ಅವ್ರುಗಳು ಪಡಗರು. ಕಾಂಗ್ರೆಸ್ನವರು ತಿರುಗಿ ಬೀಳ್ತಿದ್ದಾರೆ. ಸರಿ, ಪಿತ್ರಾರ್ಜಿತ ಆಸ್ತಿ, ಮುಸ್ಲಿಂ ಲೀಗ್ದು ಪ್ರಣಾಳಿಕೆ, ಮಂಗಳಸೂತ್ರ, ಸಂಪತ್ತು ಹಂಚಿಕೆ, ಹಿಂಗೆ ಒಂದಾದ್ಮೇಲೆ ಒಂದು. ಇವತ್ತು ಅದೇ ಹೇಳಿದ್ದಾರೆ ಭಾಳ ಕಡೆ ಅವರು. ಅದಕ್ಕೆ ಕಾಂಗ್ರೆಸ್ನವರು ಸೋಲಿನ ಭಯದಿಂದ ಹಿಂಗೆ ಮಾಡ್ತಾ ಇದ್ದಾರೆ. ಅಬ್ಕಿ ಬಾರ್ ಚಾರ್ ಸೋಪಾರ್ ಘೋಷಣೆ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಪಬ್ಲಿಸಿಟಿ ಮಾಡ್ತಿದ್ದಾರೆ ಅಂತ ಜಯರಾಮ್ ರಮೇಶ್. ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಬ್ಲಿಸಿಟಿಗೆ ಕಂಡ್ರಿ ಮಾಡೋದು ಏನು ಹೊಸ್ತಲ್ಲ. ಕರ್ನಾಟಕಕ್ಕೆ ಬರ್ರಿ, ನಾನು ಬೇಕಾದಷ್ಟು ಜನ ಲೀಡರ್ಗಳು ಬರ್ಕೊಡ್ತೀನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಇಲ್ಲೇ ರೋಲ್ ಮಾಡೆಲ್ಗಳಿದ್ದಾರೆ ಸರ್. ಇಲ್ಲ ರೋಲ್ ಮಾಡೆಲ್ ಅಂತ ಹೇಳಲ್ಲ. ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಸುಳ್ಳುಗಾರ ಅಂತೆಲ್ಲ ಅವ್ರು ಹೇಳಿದ್ದಾರೆ. ರಾಜಕೀಯದಲ್ಲೇ ಕುಟುಂಬದವ್ರು ಮುಂದುವರಿತಾರೆ, ಪಿತ್ರಾರ್ಜಿತ ಆಸ್ತಿ ಬಿಟ್ಟುಕೊಡ್ತಾರಾ ಅಂತ ಪ್ರಸ್ತಾಪನೆ ಇಲ್ಲ ಅಂತ ಟೀಕೆ ಕರೆಕ್ಟಾಗಿ ಹೇಳಿದಾರಪ್ಪ. ಸರ್, ಇದೊಂದೇ ಕರೆಕ್ಟ್ ಇರೋದು ಸರ್ ಇಲ್ಲಿವರೆಗೂ ಬಂದಿರೋ ಸ್ಟೇಟ್ಮೆಂಟ್ಗಳಲ್ಲಿ ಎಲ್ಲಾರದ್ರಲ್ಲಿ. ಯಾವ್ದು ಹೇಳಿ? ಕುಟುಂಬಸ್ಥರಿಗೆ ರಾಜಕಾರಣದಲ್ಲೇ ಹುಟ್ಟೋ ಮರಿಮಗುಗೆ ಆವಲೇ ಟವಲ್ಲಾಗಿ ಸೀಟ್ ಕಾಯ್ತಾ ಇರ್ತಾರೆ. ಯಾರಿಗೆ ಯಾವ ಇನ್ನು ಆಸ್ತಿ ಬಿಟ್ಕೊಟ್ಬಿಡ್ತಾರಾ? ಸಾಧ್ಯನೇ ಇಲ್ಲ. ಅವರು ಡಿ.ಕೆ ಸರಿಯಾಗಿ ಹೇಳಿದ್ದಾರೆ. ಯಾಕಂದರೆ ದುಡಿದಿರುವ ಹಣದ ಬೆಲೆ ಎಲ್ಲರಿಗೂ ಗೊತ್ತಿದೆ, ಅದರ ಮಹತ್ವ. ಅದಕ್ಕೆ ಅವ್ರು ಹೇಳಿರ್ತಾರೆ. ಗೊತ್ತಿರಲ್ವ ಅವ್ರಿಗೆ? ನೀವು ರಾಹುಲ್ ಹೇಳ್ಬಿಟ್ಟ ತಕ್ಷಣ ಬಿಟ್ಕೊಬಿಡೋಕ್ಕಾಗತ್ತೆ? ನಾನು ಅದಕ್ಕೆ ನೆನ್ನೆ ಕೇಳಿದ್ದು, ಡಿ.ಕೆ ಶಿವಕುಮಾರ್ದು, ಯಡಿಯೂರಪ್ಪನವ್ರದ್ದು, ಎಂ.ಬಿ. ಪಾಟೀಲ್ದು, ಶಾಮನು ಶಿವಶಂಕರ್ನವ್ರದ್ದು, ಯಾರ್ಯಾರ್ದು ಎಲ್ಲ ಕಿತ್ಕೊಂಡು ಕೊಟ್ಬಿಡ್ತೀರಾ ಅಂತ ಕೇಳಿದ್ದು ನಾನು. ಸಾಧ್ಯನಾ? ಕರೆಕ್ಟಾಗಿ ಹೇಳಿದ್ದಾರೆ. ಇಲ್ಲಿ ಒಂದು ಕೆಲಸ ಮಾಡ್ಬೋದಪ್ಪ. ಏನು ಸರ್? ಯಾರ್ಯಾರು ಮಕ್ಕಳನ್ನ ತರಬೇಕು ಅಂತಿದ್ದೀರಿ ಅವರೆಲ್ಲ ರಾಜ್ಯದ ಬೊಕ್ಕಸಕ್ಕೆ, ರಾಷ್ಟ್ರದ ಬೊಕ್ಕಸಕ್ಕೆ ಒಂದು 100 ಕೋಟಿ ಟ್ಯಾಕ್ಸ್ ಕಟ್ಟಬೇಕು. ಮೊಮ್ಮಕ್ಕಳನ್ನು ತರಬೇಕು ಅಂತಿದ್ರೆ ಒಂದು 125 crores ಕಟ್ಟಬೇಕು. ಮರಿಮಕ್ಕಳನ್ನ ಫ್ಯೂಚರಲ್ಲಿ ತತ್ತಾ ಇದ್ದೀವಿ ಅಂತ ಅಡ್ವಾನ್ಸ್ ಬುಕ್ಕಿಂಗ್ ಅಂದರೆ ಒಂದು 200 crores ಹಾಕಿ. ಈ ಥರದ್ದು ಏನಾದ್ರು ಒಂದು ಟ್ಯಾಕ್ಸ್ ಸಿಸ್ಟಮ್ ತರ್ಬೋದಾ? ಬರೀ ರಾಜಕಾರಣಿಗಳಿಗೆ ಅದೆಲ್ಲಿ ಮಾಡ್ತಾರೆ ಸರ್? ಅಲ್ಲ, ಮಾಡಿದ್ರೆ ಒಳ್ಳೆ ಐಡಿಯಾ. ಇನ್ನು ಸುರ್ಜಿವಾಲಾ ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಹೋಲಿಸ್ಬಿಟ್ಟಿದ್ದಾರೆ. ಅಯ್ಯಯ್ಯೋ. ಸರಿ, ಖರ್ಗೆ ಅವರು ಮೋದಿದು ಅಪಾಯಿಂಟ್ಮೆಂಟ್ ಕೇಳಿದಾರಂತೆ. ನನ್ನ ಪ್ರಣಾಳಿಕೆ ಎಲ್ಲ ವಿವರಿಸ್ಬೇಕು ನಿಮಗೆ ಗೊತ್ತಾಗಿಲ್ಲ ಅದೆಲ್ಲ ಅಂತ. ಬಿಜಿ ಅವ್ರು ಅಷ್ಟೊಂದೆಲ್ಲ ಓಡಾಡ್ತಿರ್ತಾರೆ, ಇಷ್ಟೊಂದು ಟೈಮ್ ಇರುತ್ತಾ? ಆಲ್ ರೈಟ್. हमारी माताओं बहनों के पास जो स्त्री धन होता है, मंगलसूत्र हो, छोटा मोटा सोना चांदी का गहना हो, इसे पवित्र माना जाता है. कांग्रेस उसे जब्त करके अपनी वोट बैंक प्रधानमंत्री तो असत्यमेव जयते के प्रतीक हैं, पर प्रधानमंत्री पिछले कुछ दिनों से 400 पार ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಭಾರತ. ಈಗಾಗಲೇ ಜಯರಾಮ್ ರಮೇಶ್ ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ, ಯಾವ ಡೆತ್ ಟ್ಯಾಕ್ಸು ಇಲ್ಲ, ಯಾವ ಬರ್ತ್ ಟ್ಯಾಕ್ಸು ಇಲ್ಲ, ಯಾವುದೂ ಇಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ, ನಮ್ಮ ಪದ್ಧತಿ, ಅದನ್ನ. ಸರಿ ಸರ್, ನೀವಿಲ್ಲ ಅಂದಮೇಲೆ ಇಲ್ಲ, ಬಿಟ್ಬಿಡಿ, ಏನು ಬೇಕು ಅದನ್ನೇ ಹೇಳೋದು. ಯಾಕೆ ಡಿ.ಕೆ ಹೇಳೋದು? ವೈಯಕ್ತಿಕ ಹೇಳಿಕೆ, ನಮ್ದೇನಲ್ಲ, ಅದು ಯಾರೋ ವೈಯಕ್ತಿಕ ಕೊಟ್ಬಿಟ್ರೆ ಆಗತ್ತಾ ಅಂತ. ಈ ಅನಂತಕುಮಾರ್ ಹೆಗಡೆಗೆ ನರೇಂದ್ರ ಮೋದಿ ಫೋನ್ ಮಾಡಿ ಹೇಳಿದ್ರೆ ಸಂವಿಧಾನ ಬದಲಾಯಿಸ್ತಿದ್ದೀನಿ ಅಂತ ಹೇಳು ಅಂತ. ಅದ್ಯಾಕೆ ವೈಯಕ್ತಿಕ ಆಗಲ್ಲ ಹಂಗಾರೆ? ಹಾಗೆ ಇದುವೆ. ಯಾಕೆ ಅವ್ರು ಯಾರೋ ಹೇಳ್ಬಿಟ್ರೆ? ಯಾರೋ ಅಲ್ಲ, ಓವರ್ಸೀಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಿಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಅವರು ಅಡ್ವೈಸರು ಅವರು. ಆಯ್ತಪ್ಪ, ಅವ್ರು ವೈಯಕ್ತಿಕವಾಗಿ ಹೇಳಿರ್ಬೋದು, ಸರಿ ಇಲ್ಲ ಇದು ಅಂತ ಅನ್ನೋದಾದರೆ ನೀವು ಅವ್ರನ್ನ ಅಟ್ಲೀಸ್ಟ್ ಕಿತಾಕಿ ಆ ಪಾರ್ಟಿಯಿಂದ ನೋಡ್ತೀನಿ. ಅದೇನು ಮೊದಲನೇ ಸರಿನಾ? ಅವ್ರು ಹ್ಯಾಬಿಚುಯಲ್. ಅವಾಗವಾಗ ಅವ್ರು ಇಂಥದ್ದೇ ಕಡಿಯಾಡಿಸ್ತಾ ಇರ್ತಾರೆ, ಡ್ಯಾಮೇಜ್ಗೆ. ಕಿತಾಕ್ಬಿಡಿ ನೋಡೋಣ ನಿಮ್ಮ ಪಾರ್ಟಿಯಿಂದ. ಅದೂ ಮಾಡಲ್ಲ ಅಂತೀರಿ, ಹೇಳಿಕೆನೂ ಒಪ್ಕೊಳ್ಳೋ. ಅಲ್ವಾ? ಸರಿ, ಪ್ರಧಾನಿ ಮೋದಿ ಏನಾಯ್ತು ನೆಕ್ಸ್ಟ್? ಟಾರ್ಗೆಟ್ ಕರ್ನಾಟಕ. ದೇಶದ ಉದ್ದಗಲಕ್ಕೂ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂತಹ ಮೋದಿ ಅವರು ಎಲ್ಲ ಕಡೆ ಕರ್ನಾಟಕದ ರಾಜ್ಯ ಸರ್ಕಾರದ ವಿಷಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶದ ಮೊರೇನಾದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ರಾತ್ರೋರಾತ್ರಿ ಮುಸ್ಲಿಮರಿಗೆ ಒಬಿಸಿ ಸ್ಥಾನಮಾನ ಕಲ್ಪಿಸಿದೆ. ಈ ಮೂಲಕ ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಅಷ್ಟೇ ಅಲ್ಲ, ದಲಿತರು, ಆದಿವಾಸಿಗಳ ಮೀಸಲಾತಿಯನ್ನ ಕಿತ್ತುಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ದೇಶಾದ್ಯಂತ ಕರ್ನಾಟಕ ಮಾಡೆಲ್ ಜಾರಿ ಮಾಡಲು ಮುಂದಾಗಿದೆ ಅಂತ ಆರೋಪ ಮಾಡಿದರು. ಅದಕ್ಕೆ ಸಿದ್ದರಾಮಯ್ಯನವರು, ಜೋಶಿ ಅವರು, ಸುರ್ಜಿವಾಲಾ ಅವರು ಎಲ್ಲರೂ ಅವರವರಿಗೆ ತೋಚಿದ ರೀತಿ ಉತ್ತರ ಕೊಟ್ಟಿದ್ದಾರೆ. बाबा साहब आम्बेडकर की भावना के विरुद्ध बना दिया था. कांग्रेस ने धोखेबाजी की, पिछले दरवाजे से किया. कांग्रेस दलितों का, पिछड़ों का, आदिवासियों का हक छीनने का षड्यंत्र लंबे समय से कर रही है कि ದಲಿತರು ಬಗ್ಗಾಗಿ ಇರೋದು ನಮ್ಮ ಪಾರ್ಟಿ ಅಂತ ಹೇಳ್ಕೊತ ಬಂದವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು. ಮುಸಲ್ಮಾನರಿಗೆ ಒಬಿಸಿಯಲ್ಲಿ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮೇಲೆ ದಲಿತರು ನಮ್ಮವರು ಅಂತ ಹೇಳ್ತಾರೆ. ಯಾರ ಡಬಲ್ ಸ್ಟ್ಯಾಂಡರ್ಡ್ ಅಂತ ಜನ. 4% ರಿಸರ್ವೇಶನ್ ಇತ್ತಲ್ಲ, ಸುಮಾರು 28 ವರ್ಷದಿಂದ 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು.
ಚಿನ್ನಪ್ಪ ರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಡಬೇಕು ಅಂತ. ಕಳೆದ ಬಿಜೆಪಿ प्रधानमंत्री वैचारिक दिवालियेपन से ग्रस्त हो, पर मोदी जी केवल और केवल नफरत का एजेंडा के देश के प्रधानमंत्री ने अपने पद की गरिमा को गिरा दिया। 2014 में जब वो पहली बार प्रधानमंत्री बने, ಓಕೆ, ಇದಿಷ್ಟು ಅವ್ರದ್ದ ಟಾಕೋ. ಹ್ಞೂ ಸರ್. ಸಿದ್ದರಾಮಯ್ಯ ಹೇಳಿದ್ರು 28 ವರ್ಷದಿಂದ, 28 ಇರ್ಬೋದು, 29 ಇರ್ಬೋದು, 66 ಇರ್ಬೋದು. ಈ ಇಶ್ಯೂನ ರಿವಿಸಿಟ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ, ಮತ್ತೆ ತಗೋಬೋದು ಕೈಗೆ. ಹಿಂದೆ ತಪ್ಪಾಗಿದೆ ಅನ್ನೋದೇ ಆದರೆ ಅದನ್ನು ಮುಂದೆ ಸರಿಪಡಿಸೋಕ್ಕೆ ಜಾಗ ಇಲ್ಲ ಅಂತಾನೂ ಅಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಬೊಮ್ಮಾಯಿ ಸರ್ಕಾರ 4% ಮುಸ್ಲಿಮರಿಗೆ ಏನಿತ್ತು ಅದನ್ನು ಹಿಂದಕ್ಕೆ ಪಡೆದು ಹೊಸ ಸಮೀಕರಣವನ್ನು ಕೊಡ್ತು. ಅದರಲ್ಲಿ ಹೊಸ ಕ್ಯಾಟಗರಿನಲ್ಲಿ ಲಿಂಗಾಯತರಿಗೆ ಅಡಿಷನಲ್ ಹೆಚ್ಚುವರಿ 2% ಕೊಟ್ಟು 7ಕ್ಕೂ, ಒಕ್ಕಲಿಗರಿಗೆ ಹೆಚ್ಚುವರಿ 2% ಕೊಟ್ಟು 6ಕ್ಕೂ, 8.5% ಏನೋ ಕೊಟ್ಬಿಟ್ಟು 6%, 8.5 ಏನೋ ಕೊಟ್ಬಿಟ್ಟು ಶೆಡ್ಯೂಲ್ ಕಾಸ್ಟಲ್ಲಿ ಎಡಗೈ ಮತ್ತು ಬಲಗೈಗೆ ಒಟ್ಟು ಅವರಿಗೂ 2% ಹೆಚ್ಚಿಗೆ ಆಗೋಂಗೆ ಮಾಡಿ 17ಕ್ಕೂ ಮಾಡಿ, ಎಸ್ ಟಿ ಇದನ್ನು 3ರಿಂದ 7% ಅಂತ ಹೆಚ್ಚು ಮಾಡಿ 52% ಮಾಡಿ ಕೊಟ್ಬಿಟ್ರು. ಈ ಪ್ರಕರಣ ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ. ಇದು ಅಲ್ಲಿ 2 ಪ್ರಶ್ನೆ ಅಡಗಿದೆ. ನಂಬರ್ 1, ಇವರು ಮಾಡಿದ್ದು ಸರಿನಾ ಅಲ್ವಾ. 2ನೇದು 52 ಆಗಿದೆ, ಅದು 50 ಕ್ರಾಸ್ ಆದಾಗ ಏನಾಗುತ್ತೆ ಸುಪ್ರೀಂ ಕೋರ್ಟೇ ಹೇಳಬೇಕು ವಾಪಸ್ಸು. ನಂಬರ್ 1. ನಂಬರ್ 2, ಇಲ್ಲಿ ಸಿದ್ದರಾಮಯ್ಯನವರು ಚಿನ್ನಪ್ಪರೆಡ್ಡಿ ಆಯೋಗ ಅಂತ ಹೇಳಿದ್ದಾರೆ. ಫೇರ್, ಚಿನ್ನಪ್ಪರೆಡ್ಡಿ ಆಯೋಗ ಟೈಮಿಂದನೂ ಆಗಿರಬೇಕು, ಕೊಟ್ಟಿದ್ದಾರೆ ಸರಿ. ಬಟ್ ಇದ್ರ ಉತ್ತರ ಯಾರು ಹೇಳದೇ ಇರೋದು ಏನಪ್ಪ ಅಂದರೆ ಜನಗಳಿಗೆ ಹೇಳಬೇಕಾಗಿರೋದು ನಾನು ಇಷ್ಟೇ. ಯಾವಾಗಿಂದ ಕೊಟ್ಟ ತಕ್ಷಣ ಅಂದರೆ ಅಕ್ರಮವಾಗಿ ನಾನು ಒಂದು ಜಾಗದಲ್ಲಿ 14 ವರ್ಷದಿಂದ ಇದ್ದೀನಿ ಅನ್ನೋ ಕಾರಣಕ್ಕೆ ಅದು ಸಕ್ರಮ ಆಗಲ್ಲ, ಹಂಗಾಗಲ್ಲ. ಹಾಗೆ ಅಲ್ಲಿಂದ ಬಂದುಬಿಡ್ತು ಅಂತಷ್ಟೇ ಸಕ್ರಮ ಆಗಲ್ಲ. ಯಾಕೆ? ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನಿಲುವೇನು ಬಿಜೆಪಿ ಬದಲಾಯಿಸ್ಬಿಡುತ್ತೆ, ಅಥವಾ ನಾವು ಸಂವಿಧಾನಕ್ಕೆ ಬದ್ಧರಾಗಿರೋವಂಥವ್ರು, ಹೆಚ್ಚು ಬದ್ಧರಾಗಿರೋವಂಥವ್ರು. ಆ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿಗೆ ಜಾಗ ಇಲ್ಲ. Somebody has violated it at some point of time. But ಆ ಪ್ರಿನ್ಸಿಪಲ್ ಕ್ವಶನ್ ಏನಿದೆ, ಮೂಲಭೂತವಾದ ಪ್ರಶ್ನೆ ಏನಿದೆ, ಸಂವಿಧಾನದ ಪ್ರಕಾರ ಧರ್ಮ ಆಧಾರಿತ ಮೀಸಲಾತಿ ಜಾಗ ಇದೆಯಾ ಇಲ್ವಾ ಅನ್ನೋ ಮೂಲ ಪ್ರಶ್ನೆಗೆ ಮೊದಲು ಸುಪ್ರೀಂ ಕೋರ್ಟ್ ಉತ್ತರ ಕೊಡಬೇಕೀಗ. ಅದು ಇದೆ ಸುಪ್ರೀಂ ಕೋರ್ಟ್ ಮುಂದೆ. ಇವೆಲ್ಲ ಇವೆಯಲ್ಲ, 2% ಕೊಟ್ಟರು, 3% ಕಿತ್ಕೊಂಡ್ಬಿಟ್ರು, 0.5% ಕೊಟ್ಟರು, 4, ಅವೆಲ್ಲ ಮರಿಗಳು, ಅವೆಲ್ಲ ಆಮೇಲೆ. ಮೊದಲು ಡಿಸೈಡ್ ಆಗಬೇಕಾಗಿದೆ. ಮೊದಲು ಸೈಟು ಸಕ್ರಮನ ಮನೆ ಕಟ್ಟಕ್ಕೆ ಅಲ್ವಾ ಹೇಳ್ರಪ್ಪ. ಆಮೇಲೆ ಯಾವ ಟೈಪ್ ಮನೆ, 2 ಮಾಡಿನ, 1 ಮಾಡಿನ, 4 ಮಾಡಿನ, ಪ್ಲಾನಿಂಗ್. ಆಮೇಲೆ ದಿ ಫಸ್ಟ್ ಪ್ರಿನ್ಸಿಪಲ್ ಕ್ವಶನ್ ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಕಾನ್ಸ್ಟಿಟ್ಯೂಷನಲಿ, ಸಂವಿಧಾನಾತ್ಮಕವಾಗಿ ಯಾವುದು ಅಂದರೆ ಧರ್ಮ ಆಧಾರಿತ ಮೀಸಲಾತಿಗೆ ಜಾಗ ಇದೆಯಾ ಇಲ್ಲವಾ ಅಷ್ಟೇ. ಯಾಕೆ? ಹಿಂದುಗಡೆಯಿಂದ ಕೊಟ್ಬಿಟ್ಟಿದ್ದಾರೆ, ಮುಂದುಗಡೆಯಿಂದ ಕೊಟ್ಬಿಟ್ಟಿದ್ದಾರೆ. ಹಿಂದುಳಿದ ವರ್ಗದ ಆಯೋಗ ಹೇಳ್ಬಿಟ್ಟಿದೆ, ಆಗಲ್ಲ ಅದು. ಯಾಕೆ? ಹಿಂದುಳಿದ ವರ್ಗದ ಆಯೋಗಗಳನ್ನ ಆಯಾ ರಾಜ್ಯ ಸರ್ಕಾರಗಳು ಎಲ್ಲೆಲ್ಲೋ ರಾಜ್ಯಗಳಲ್ಲಿ ತಮಗೆ ಬೇಕಾಗಿದ್ದ ರೀತಿ ರಿಪೋರ್ಟ್ ತಗೊಂಡ್ಬಿಟ್ಟು ಯಾರ್ಯಾರ್ದೋ ಕೈಯಲ್ಲಿ ನೀವು ಕೊಡ್ತಾ ಹೋಗ್ಬಿಡ್ತೀವಿ ಅಂತಂದರೆ ಹಂಗೆ ಕೊಡೋಕ್ಕೆ ಬರಲ್ಲ. ಹಾಗೆ ನೀವು ಮೀಸಲಾತಿಯನ್ನು ಬದಲಾವಣೆ ಮಾಡಲಿಕ್ಕೆ ಹಿಂದುಳಿದ ವರ್ಗದ ಆಯೋಗಗಳಿಗೂ ರಾಜ್ಯ ಸರ್ಕಾರಗಳಿಗೂ ಅಧಿಕಾರ ಇಲ್ಲ. ಹಾಗಾಗಿ ಪ್ರಿನ್ಸಿಪಲಿ ದಿಸ್ ಶುಡ್ ಬಿ ಡಿಸೈಡೆಡ್ ಇನ್ ಸುಪ್ರೀಂ ಕೋರ್ಟ್, ಅನುಮಾನನೇ ಇಲ್ಲ ಅದರಲ್ಲಿ. ಹಾಗಾಗಿ ಅಲ್ಲಿಯವರೆಗೆ ಇವರೆಲ್ಲ ಬಾಯಿ ಮುಚ್ಕೊಂಡು ಇರಿ ಎಲ್ಲರೂ. 2ನೇದು, ಒಂದು ವೇಳೆ ಆಯೋಗ ಕೊಟ್ಟಿದ್ದಿತ್ತು, ಹೇಳಿತ್ತು, ಚಿನ್ನಪ್ಪರೆಡ್ಡಿ ಆಯೋಗ ಎಲ್ಲ ಕರೆಕ್ಟ್, ಕಾಂಗ್ರೆಸ್ ಮಸ್ಟ್ ಆಲ್ಸೋ ಸೇ ಏನೇ ಇರಲಿ ವಿ ಸ್ಟ್ಯಾಂಡ್ ಬೈ ಮುಸ್ಲಿಮರಿಗೆ 4% ಕೊಡೋದ್ರಲ್ಲಿ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತೀರೋ ಇಲ್ವೋ ಹೇಳಿ. ಕ್ಲಾರಿಟಿ ಸಿಗುತ್ತೆ, ಅದನ್ನು ಹೇಳಬೇಕು ನೀವು. ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ, ಅದು ಮುಂದುವರಿತಾ ಇದೆ, ಈಗಲೂ ಇದೆ, ಅದು ಹಳೆಯದು ಎಲ್ಲ ಸರಿ, ಅದೆಲ್ಲ ಓಕೆ. ಇಲ್ಲ ರೀ, ಅದು ಏನೇ ಆದರೂ ಸರಿ, ಎಂಥದರಾಗಲಿ ನಾವು 4% ಕೊಟ್ಟೇ ಕೊಡ್ತೀವಿ, ಅದು ಹೌದು ಇದೆ ಅಂತ ಹೇಳ್ತೀರೋ, ಆಗ ಬಸವರಾಜ ಬೊಮ್ಮಾಯಿ ಕೊಟ್ಟಿರೋ 2% ಎಕ್ಸ್ಟ್ರಾ SC STಗೆ ಹೋಗಿರೋದು 15ಕ್ಕೆ ವಾಪಸ್ ಹೋಗುತ್ತೆ ಅಂತ ಹೇಳ್ತೀರೋ, ಅದನ್ನು ಕ್ಲಾರಿಫೈ ಮಾಡಿ ಎಲ್ಲರೂ ಕರೆಕ್ಟಾಗಿ ನೋಡೋಣ. ಎಸ್, ಇನ್ನು ಮೋದಿ ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಎಲೆಕ್ಷನ್ ಆಯೋಗದವರು. ಏನಂತ? ಏನರಪ್ಪ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಿ, ಎಲ್ಲ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿರೋದು ಸ್ಟಾರ್ ಕ್ಯಾಂಪೈನರ್ಗಳು ನೀವೆಲ್ಲ ಅಂಥೇಳಿ ಮೋದಿಗೂ ಹೌದು, ರಾಹುಲ್ ಗಾಂಧಿ, ಖರ್ಗೆ, ನಡ್ಡಾ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ.
ಎಲ್ಲ ಕೊಡಿ 29ನೇ ತಾರೀಕು ಒಳಗಡೆ ಉತ್ತರ ಅಂತ ಅಂದಿದ್ದಾರೆ. ಅದೇನೋ ಒಂದು ಉತ್ತರ ಕೊಡ್ತಾರೆ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ರಾಜ್ಯಸಭಾ ಸದಸ್ಯ ಅಶೋಕ್ ಚವ್ಹಾಣ್ ಹೇಳಿದ್ದಾರೆ, ಮಹಾರಾಷ್ಟ್ರ, ಸಂವಿಧಾನ ಬದಲಾಯಿಸಲ್ಲ, ಯಾವುದು ಏನು ಮಾಡಲ್ಲ, ಅದಕ್ಕೆ ಅನಂತಕುಮಾರ್ ಹೆಗ್ಡೆಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ನೆಕ್ಸ್ಟ್. ಇನ್ನು ರಾಹುಲ್ ಗಾಂಧಿ ಅಮೇಥಿಯಿಂದ ಪ್ರಿಯಾಂಕಾ ವಾದ್ರಾ ಅವರು ರಾಯ್ ಬರೇಲಿಯಿಂದ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಮೇ 1ರಂದು ರಾಹುಲ್ ಗಾಂಧಿ ನಾಮಪತ್ರವನ್ನು ಸಲ್ಲಿಸಬಹುದು ಅನ್ನೋ ಸುದ್ದಿ. ನಾಳೆ ವಯನಾಡ್ನಲ್ಲಿ ಚುನಾವಣೆ ಮುಗಿದ ನಂತರದಲ್ಲಿ ಅವರ ತೀರ್ಮಾನ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ನಾಮಪತ್ರ ಸಲ್ಲಿಸುವ ಮುನ್ನ ರಾಹುಲ್ ಮತ್ತು ಪ್ರಿಯಾಂಕಾ ವಾದ್ರಾ ಅಯೋಧ್ಯೆಯ ರಾಮ ಮಂದಿರಕ್ಕೆ ತೆರಳಿ ಬಾಲಕರಾಮನ ದರ್ಶನವನ್ನ ಪಡಿತಾರೆ ಅನ್ನುವಂತಹ ವಿಚಾರ. ಇದಕ್ಕೆ ಚುನಾವಣೆ ಸಂದರ್ಭದಲ್ಲೇ ನೆನಪಾಯ್ತಾ ಅಂತ ಬಿಜೆಪಿ ಲೇವಡಿ. ಚುನಾವಣೆ ಸಂದರ್ಭದಲ್ಲಿ ಆಗಬೇಕು, ಸಂಕಟ ಬಂದಾಗ ವೆಂಕಟರಮಣ, ಅದು ಬೇರೆ ವಿಚಾರ. ಇನ್ವಿಟೇಷನ್ ಕೊಟ್ಟಾಗ ಹೋಗ್ಲಿಲ್ಲ. ಆಯ್ತು, ಅವು ಮೋದಿ ಕೊಟ್ಟಿದ್ದಕ್ಕೆ ಇನ್ವಿಟೇಷನ್ ನಾನು ಹೋಗಿಲ್ಲ. ಅದು ಮೋದಿದಲ್ವಲ್ಲ ಸರ್, ಟ್ರಸ್ಟ್ ಮಾಡಿದ್ದಲ್ವ ಸರ್. ಕೆಲವು ಸರಿ ಮದುವೆ ಮನೆಗಳಲ್ಲಿ ಗಲಾಟೆ ಆಗುತ್ತೆ, ನಿಮ್ಗೆ ಗೊತ್ತಿಲ್ವಾ? ಏನ್ ಸರ್, ಇನ್ವಿಟೇಷನ್ ಪೋಸ್ಟಲ್ಲಿ ಕಳಿಸಿದ್ದಾರೆ, ಮನೆಗೆ ಬಂದು ಕರ್ತಿಲ್ಲ ನೇರ ಬಂದು ಕರೆದ್ರೇನೆ ಅಂತಾನೋ. ಅಪ್ಪ ಅಮ್ಮ ಬರ್ಬೇಕು ತಾನೇ ಕರಿಯಕ್ಕೆ ಹುಡುಗನ್ಗೆ, ಅದು ಯಾರು ಅವ್ರು ಕಜಿನ್ ಕಳಿಸ್ಬಿಟ್ಟಿದ್ರು, ನಾವ್ಯಾಕೆ ಹೋಗ್ಬೇಕು? ಆಗಿಲ್ವಾ ಇವೆಲ್ಲ ಮದುವೆ? ಹಂಗೆ ಇದು ಮೋದಿ ಕಳಿಸ್ಬಿಟ್ರೆ ನಾವು ಹೋಗ್ಬೇಕು ಅಂತಿದ್ಯಾ? ಅಲ್ಲ ಸರ್, ನಾವು ಹೋಗಲ್ಲ. ಇದನ್ನ ಟ್ರಸ್ಟ್ ಕಾರ್ಯಕ್ರಮ ನೋಡಿದ್ರೆ ಬಹುಶಃ ಹೋಗ್ಬೇಕಾಗಿತ್ತು. ಪಾಯಿಂಟ್ ಅದಲ್ಲ. ರಾಮನ ಬಗ್ಗೆ ನಿಲುವೇನು ಕಾಂಗ್ರೆಸ್ದು? ಲೇವಡಿಗಳನ್ನು ನಿಲ್ಲಿಸಿ ಅಲ್ಲೋಗಿ ದರ್ಶನ ಪಡೆಯೋದಾದ್ರೆ, ಅಲ್ಲೋಗಿ ಸರೆಂಡರ್ ಆಗ್ತಾ ಇದ್ದೀವಿ ಅನ್ನೋದಿದ್ರೆ ನಾಟಕ ಮತ್ತು ಡ್ರಾಮಾ ಬೇಕಾಗಿಲ್ಲ. ನಿಮ್ಮ ನಿಲುವೇನು ಕರೆಕ್ಟ್ ಮಾಡಿ. ಲೇವಡಿ ಮಾಡೋದು, ಕಾಲ್ಪನಿಕ ಅನ್ನೋದು, ಅದ್ರ ಬಾಯಿಗೆ ಬಂದಂಗೆ ಅದನ್ನು ಅವಹೇಳನಗಳನ್ನು ಮಾಡೋದು, ಮೂರ್ತಿ ಬಗ್ಗೆನೋ ದೇವ್ರ ಬಗ್ಗೆನೋ ಇನ್ನೊಂದು ಬಗ್ಗೆನೋ ಅವ್ನಿಗೆ ಇನ್ನೊಂದು ಬಾಯಿಗೆ ಬಂದಂಗೆಲ್ಲ ಮಾತಾಡೋದೆಲ್ಲ ಮಾಡೋದು ನಿಲ್ಲಿಸಿ ಹಂಗಾರ ಅದನ್ನು ಹೋಗಬಾರ್ದು ಅಂತಿಲ್ಲ. ಈ ಕಡೆಗೆ ಇದು ಮಾಡ್ತಾರೆ, ಈ ಕಡೆ ಇದು ಮಾಡ್ಕೊಂಡು ಆ ಕಡೆ ಅದು ಮಾಡೋಕ್ಕೆ ಆಗಲ್ಲ, ಆಗಬಾರ್ದು. ಮತ್ತು ಅದನ್ನು ದೇಶ ಒಪ್ಪಬಾರ್ದು. ನನ್ನ ಪ್ರಕಾರದಲ್ಲಿ ಯಾರೇ ಆಗಲಿ ಒಪ್ಪಬಾರ್ದು. ಡಬಲ್ ಸ್ಟ್ಯಾಂಡ್. ಈಗ ನಾನು ಅಲ್ಲ ನಂಬ್ತೀನಿ ಅಂದ್ಬಿಟ್ಟು ಇನ್ನೊಂದು ಕಡೆ ಅಲ್ಲ ಬೈಕೊಂಡು ಓಡಾಡ್ಬಿಟ್ರೆ ಅದು ಹೆಂಗಾಗತ್ತೆ? ಹೆಂಗಾಗತ್ತದು? ಒಂದು ಕಡೆ ಜೀಸಸ್, ಎಲ್ಲ ಜೀಸಸ್ ದಿದ್ದು, ಇನ್ನೊಂದು ಕಡೆ ಜೀಸಸ್ ಬೈಕೊಂಡು ಓಡಾಡ್ತಿದ್ರೆ ಯಾರು ಹೋಗ್ತಾರೆ ಹೇಳಿ ನೋಡೋಣ. ಈ ಕ್ಲಾರಿಟಿ ಕಾಂಗ್ರೆಸ್ಗೆ ಬರಬೇಕು. ಈ ವಿಚಾರದಲ್ಲಿ ಮಾತ್ರ ನಾನು ಹೇಳೋದು. ಮತ್ತೆ ಯಾವನೋ ಉಡಾಫೆ ಮೀಸೆ ತಿರುಗಿಕೊಂಡು ಕೈಕಾಲನ್ನು ಅಳ್ಳಾಡಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದಕ್ಕೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ರಾಹುಲ್ ಗಾಂಧಿನೇ ಆಗಬೇಕಾಗ. ಅವ್ರು ಹೇಳಿಕೆ ಅನ್ಕೊಂಡು ಸುಮ್ಮನೆ ಇಲ್ಲ, ದೇರ್ ಇಸ್ ನೋ ಸಿನ್ಸಿಯಾರಿಟಿ ಇನ್ ದಟ್ ವಿಸಿಟ್ ಅಂತ ಟ್ರೀಟ್ ಮಾಡಬೇಕಾಗ. ಎರಡರಲ್ಲಿ ಒಂದಾಗಬೇಕು. ಎರಡೂ ಆಗ್ಲಿಕ್ಕಾಗಲ್ಲ. ಡ್ರಾಮಾ ಹ್ಯಾಸ್ ಟು ಸ್ಟಾಪ್. ಐದರ್ ವೇ ಇಟ್ಸ್ ಓಕೆ. ಹೋಗಬಾರ್ದು ಅಂತಿಲ್ಲ, ನಂಬಬಾರ್ದು ಅಂತಿಲ್ಲ. ರಾಮ ನಮ್ಮ ಅಪ್ಪನ ಮನೆ ಒಬ್ಬರ ಮನೆದ ಆಸ್ತಿನೂ ಅಲ್ಲ. ನಿಮ್ಮ ನಿಲುವು ಗೊತ್ತಾಗಬೇಕಲ್ಲ ಅಷ್ಟೇ.